ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಿಮ್ಮ ಮುಂದೆ ತರುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ತುಂಬ ಸುಂದರವಾದಂತಹ ಪ್ರೊಫೈಲ್ ಆಗಿದೆ. ಇವರ ಹೆಸರು ದೀಪಿಕಾ ಅಂತ. ಇವರು ಮೈಸೂರು ಮೂಲದವರು. ಇವರ ವಯಸ್ಸು 27 ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. BEd ಪದವಿಯನ್ನು ಮುಗಿಸಿ ಈಗ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದ ಮೇಲೆ ಅಪಾರ ಅಭಿಮಾನ ಇರುವಂತಹ ದೀಪಿಕಾ ಮಕ್ಕಳಿಗೆ ಬೋಧನೆಯನ್ನು ಮಾಡುವುದನ್ನು ಜೀವನದ ಉದ್ದೇಶವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಹುಡುಗಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ದೀಪಿಕಾ ತನ್ನ ಜೀವನ ಸಂಗಾತಿಯು ಅರ್ಥೈಸಿಕೊಳ್ಳಬಲ್ಲವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಎಷ್ಟೇ ಸಮಸ್ಯೆ ಬಂದರೂ ಜೊತೆಗೆ ನಿಂತು ಬೆಂಬಲಿಸುವ, ಕುಟುಂಬವನ್ನು ಗೌರವಿಸುವ ವ್ಯಕ್ತಿ ಬೇಕೆಂದು ಕೂಡ ಇವಳ ಕನಸು ಕೂಡ ಆಗಿದೆ. ಆಸ್ತಿ ಅಹಂಕಾರ ಬೇಡುವಂತೆ, ಬದಲಿಗೆ ಒಳ್ಳೆಯ ಹೃದಯ, ಜವಾಬ್ದಾರಿಯ ಮನಸ್ಸು, ಪ್ರೀತಿಯಿಂದ ಬದುಕಲು ಸಿದ್ಧನಾಗಿರುವ ಗಂಡಸೆ ಅವಳಿಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ದೀಪಿಕರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೀಪಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಮದುವೆ ಎಂದರೆ ಕೇವಲ ಒಬ್ಬರ ಜೊತೆಗೆ ಇರುವುದಲ್ಲ, ಬದಲಿಗೆ ಒಬ್ಬರೊಬ್ಬರು ಅರ್ಥೈಸಿಕೊಳ್ಳುವುದು ಎಂದು ನಂಬುತ್ತಾರೆ. ಒಟ್ಟಾಗಿ ಕನಸನ್ನು ಕಟ್ಟುವುದು, ಬದುಕಿನ ಪ್ರತಿಯೊಂದು ಹಂತದಲ್ಲೂ ಜೊತೆಗೆ ನಡೆಯುವುದು. ದೀಪಿಕಾ ಮದುವೆಯನ್ನು ದೇವರ ಕೊಡುಗೆ ಅಂತ ನಂಬುತ್ತಾಳೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳು ಮತ್ತು ಅಭ್ಯಾಸಗಳನ್ನು ನಾವು ನೋಡಿದ್ರೆ, ದೀಪಿಕಾ ತುಂಬ ಪ್ರಾಮಾಣಿಕ, ಎಲ್ಲರ ಜೊತೆಗೆ ಸಹಾನುಭೂತಿಯನ್ನು ನಡೆದುಕೊಳ್ಳುವ ಗುಣವನ್ನು ಕೂಡ ಹೊಂದಿದ್ದಾರೆ. ಅಡುಗೆಯನ್ನು ಮಾಡುವುದು, ಪುಸ್ತಕವನ್ನು ಓದುವುದು, ಮಕ್ಕಳಿಗೆ ಕಥೆಯನ್ನು ಹೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ. ಹಾಗೆ ಶಿಸ್ತಿನಿಂದ ಬದುಕೋದು, ಇವರ ಸಮಯಕ್ಕೆ ಬೆಲೆ ಕೊಡುವುದು ಇವಳ ಜೀವನ ಶೈಲಿಯಾಗಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಇವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಕಾರಣ ಅನೇಕ ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಆದರೆ ಅವಳ ಮನೋಬಲ, ಪರಿಶ್ರಮ ಮತ್ತು ಶಿಕ್ಷಣದ ಮೇಲಿನ ನಂಬಿಕೆ ಅವಳನ್ನು ಇಂದು ಇಲ್ಲಿ ತಂದು ನಿಲ್ಲಿಸಿದೆ ಎಂದು ಕೂಡ ಹೇಳಲಾಗ್ತಿದೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಇಂತಹ ಗುಣವಂತ, ಸಂಸ್ಕಾರವಾದ, ಜವಾಬ್ದಾರಿಯನ್ನು ಹೊಂದಿದ ಹುಡುಗಿ ತನ್ನ ಜೀವನ ಸಂಗಾತಿಯಾಗಿ ಕಾಯುತ್ತಿದ್ದಾರೆ. ಯಾರಿಗಾದರೂ ಅವರ ಪ್ರೊಫೈಲ್ ಇಷ್ಟವಾದರೆ ದಯವಿಟ್ಟು ಸಂಪರ್ಕಿಸಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.